ಆತ್ಮೀಯ ವೀಕ್ಷಕರೇ, ಪರ್ಫೆಕ್ಟ್ ನ್ಯೂಸ್ಗೆ ಸ್ವಾಗತ. ನಾನು BS ನದಿ. ಇದು ಹೀಗೆ ಆಗ್ತದೆ ಅನ್ನೋದು ಮೊದಲೇ ಗೊತ್ತಿತ್ತು. ಒಂದಿಲ್ಲ ಒಂದಿನ ಇವರೆಲ್ಲರೂ ಕೂಡಿ ತಾವು ಮಾತ್ರ ಯೋಗ್ಯರು ರಾಜಕಾರಣದಲ್ಲಿ, ಬೇರೆಯವರೆಲ್ಲ ಅಲ್ಲ ಅನ್ನೋ ಮಟ್ಟಕ್ಕೆ ಇವ್ರು ಬಂದೇ ಬರ್ತಾರೆ ಅನ್ನೋದು ಕೂಡ ನಾವು ಹಿಂದೆ ಕೂಡ ಹೇಳಿದ್ವಿ. ಇಲ್ಲಿ ಏನು ವಿಷಯ ಪ್ರಸ್ತಾಪ ಮಾಡಬೇಕು ಅಂತಂದ್ರೆ, ಏನು ಕಳೆದ ಒಂದು ವಾರದಲ್ಲಿ ಜಾರಕಿಹೊಳಿ ಮತ್ತು ಕತ್ತಿ ಕುಟುಂಬಗಳ ಮಧ್ಯದಲ್ಲಿ ಏನು ನಡೀತಾ ಇದೆ ಅಂದ್ರೆ, ಒಂದು ರೀತಿ ಆತ್ಮೀಯತೆ, ಅನ್ಯೋನ್ಯತೆ, ಸೇರುವಿಕೆ ಇವೆಲ್ಲವೂ ಕೂಡ ಇವತ್ತಿನ ಪ್ರಸ್ತುತ ರಾಜಕಾರಣದ ಒಂದು ದಿಕ್ಕು ದಿಸೆಯನ್ನೇ ಬದಲಾವಣೆ ಮಾಡ್ತಾ ಇದೆ ಅಂತ ಹೇಳ್ಬೋದು. ಈ ಕತ್ತಿ ಮತ್ತು ಜಾರಕಿಹೊಳಿ ಮನೆತನದ ಆತ್ಮೀಯತೆ ಹಲವಾರು ಜನಗಳಿಗೆ ಹಲವಾರು ರೀತಿಯ ಅನುಮಾನಗಳನ್ನ ಕೂಡ ಹುಟ್ಟಾಗ್ತಾ ಇದೆ. ಯಾಕಂದ್ರೆ ಕಳೆದ ಒಂದು DCC ಮತ್ತು KEB ಚುನಾವಣೆ ಯಾವ ರೀತಿ ನಡೀತು ಅನ್ನೋದು ಇಡೀ ಕರ್ನಾಟಕ ಇವರ ತಿರುಗಿ ನೋಡುವ ತರ ಚುನಾವಣೆ ಆಗಿತ್ತು. ಆ ಸಂದರ್ಭದಲ್ಲಿ ಹಾವು ಮುಂಗುಸಿಯಂತೆ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗ್ತಿರ್ಲಿಲ್ಲ, ಅವ್ರನ್ನ ಕಂಡ್ರೆ ಇವ್ರಿಗೆ ಆಗ್ತಿರ್ಲಿಲ್ಲ, ಇವ್ರನ್ನ ಕಂಡ್ರೆ ಅವ್ರಿಗೆ ಆಗ್ತಿರ್ಲಿಲ್ಲ. ಇವರ ಮಧ್ಯದಲ್ಲಿ ನಿಜವಾಗಿಯೂ ಹಾಳಾಗಿ ಹೋದವರು ಈ ಕ್ಷೇತ್ರದ ಮತದಾರರು, ಇವರ ಹಿಂಬಾಲಕರು ಮತ್ತು ಕಾರ್ಯಕರ್ತರು. ಏನು ಈ ಅಸಲಿ ವಿಷಯ ಅಂತಂದ್ರೆ, ಏನು ಕಳೆದ ಒಂದು ವಾರದಿಂದ ಏನು ಜಾರಕಿಹೊಳಿ ಮತ್ತು ಕತ್ತಿ ಕುಟುಂಬದವರು ಒಂದು ವೇದಿಕೆಯನ್ನ ಹಂಚಿಕೊಳ್ಳುವುದರ ಮೂಲಕ ನಮ್ಮಲ್ಲಿ ಏನೂ ಆಗಿಲ್ಲ ಅಂತ ಅನ್ನೋ ತರ ನಡೆದುಕೊಳ್ಳುವುದರ ಮೂಲಕ ತಾವು ಮಾಡಿದ್ದೇ ಆಟ ನಡೆದದ್ದೇ ದಾರಿ ಅಂತಕ್ಕಂಥ ಒಂದು ಲೆಕ್ಕಾಚಾರದ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಡೀ ಈಗಾಗಲೇ ನಾನು ಹೇಳಿದಂತೆ DCC ಮತ್ತು KEB ಬ್ಯಾಂಕ್ ಚುನಾವಣೆಯಲ್ಲಿ ರಮೇಶ್ ಕತ್ತಿ ಯಾವ ರೀತಿಯಾಗಿ ಅಬ್ಬರದ ಮತ್ತು ಅಷ್ಟೇ ಅಗ್ರೆಸಿವ್ ಆಗಿ ಜಾರಕಿಹೊಳಿ ಮನೆತನದ ಮೇಲೆ ಮುಗಿಬಿದ್ದಿದ್ರು ಅಂತಂದ್ರೆ, ಇಡೀ ಕರ್ನಾಟಕವೇ ಈ ಜಾರಕಿಹೊಳಿ ಅವರ ಮನೆತನದ ಬಗ್ಗೆ ಮಾತನಾಡ್ತಕ್ಕಂಥ ಈ ವ್ಯಕ್ತಿ ಯಾರು, ಇಷ್ಟೊಂದು ಬಲಿಷ್ಠ ಇದ್ದಾರ ಅಂತೇಳಿ ಹುಬ್ಬೇರಿಸಿ ನೋಡ್ತಾ ಇದ್ರು. ಅಷ್ಟೊಂದು ಅಗ್ರೆಸಿವ್ ಆಗಿ ರಮೇಶ್ ಕತ್ತಿ ಜಾರಕಿಹೊಳಿ ಮನೆತನದ ಮೇಲೆ ಮುಗಿಬಿದ್ದಿದ್ರು. ಆದ್ರೆ ಯಾವ ರಮೇಶ್ ಕತ್ತಿ ಏನು ಜಾರಕಿಹೊಳಿ ಮನೆತನದ ಮೇಲೆ ಮುಗಿಬಿದ್ದಿದ್ರು, ಅವ್ರು ಇವತ್ತು ಈ ಅದೇ ಜಾರಕಿಹೊಳಿ ಮನೆತನದವರ ಜೊತೆ ಒಂದು ಆತ್ಮೀಯತೆ, ಅನ್ಯೋನ್ಯತೆಯ ಸಂಬಂಧವನ್ನ ಇಟ್ಟುಕೊಳ್ಳುವುದರ ಮೂಲಕವಾಗಿ ನಾವು ನೀವು ಎಲ್ಲ ಒಂದೇ ಅಂತಕ್ಕಂಥ ಸಂದೇಶವನ್ನ ಜನಕ್ಕೆ ಕೊಡೋದಕ್ಕೆ ಹೋಗ್ತಾ ಇದ್ದಾರೆ. ಈ ಎರಡು ಚುನಾವಣೆಯ ಸಂದರ್ಭದಲ್ಲಿ ರಮೇಶ್ ಕತ್ತಿಯ ರೌದ್ರಾವತಾರವನ್ನ ನೋಡಿದಂತ ಈ ಜಿಲ್ಲೆಯ ಜನ ಅಥವಾ ಕಾರ್ಯಕರ್ತರು ಅಥವಾ ಇವರ ಹಿತೈಷಿಗಳು ಮತ್ತು ಹಿಂಬಾಲಕರು ಎಲ್ಲಿ ನಾವು ಜಾರಕಿಹೊಳಿ ಅವರ ಜೊತೆಗೆ ಗುರುತಿಸಿಕೊಂಡ್ರೆ ರಮೇಶ್ ಕತ್ತಿ ನಮ್ಮನ್ನ ಟಾರ್ಗೆಟ್ ಮಾಡ್ತಾರೇನೋ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಜಾರಕಿಹೊಳಿ ಅವರ ಹತ್ತಿರ ಯಾರು ಕೂಡ ಸುಳಿತಾ ಇರಲಿಲ್ಲ. ಕಾರಣ ಏನಂತಂದ್ರೆ, ರಮೇಶ್ ಕತ್ತಿ ಅಷ್ಟೊಂದು ಅಗ್ರೆಸಿವ್ ಆಗಿ ಈ ಜಾರಕಿಹೊಳಿ ಮನೆತನದವರ ಮಾನ ಮರ್ಯಾದೆಯನ್ನ ಬೀದಿಗೆ ತರುವುದರ ಮೂಲಕವಾಗಿ ರಾಜಕೀಯ ಒಂದು ತೇಜೋವಧೆಯನ್ನ ಕೂಡ ಮಾಡೋದಕ್ಕೆ ನಿಂತಿದ್ರು ಅಂತಾನು ನಾವು ಊಹೆ ಮಾಡಬಹುದು. ಈ ನಮ್ಮ ಒಂದು ಚಾನೆಲ್ ಮೂಲಕ ಏನು ಈ ಕ್ಷೇತ್ರದ ಅಥವಾ ಈ ಜಿಲ್ಲೆಯ ಜನತೆಗೆ ನಾವು ಹೇಳ್ತಾ ಇದ್ದೀವಿ, ಈ ಚುನಾವಣೆಯ ಸಂದರ್ಭದಲ್ಲಿ ರಮೇಶ್ ಕತ್ತಿ ಯಾವ ರೀತಿಯಾಗಿ ಜಾರಕಿಹೊಳಿ ಮನೆತನದವರ ಬಗ್ಗೆ ಆಗಲಿ ಅಥವಾ ಜೊಲ್ಲೆಯವರ ಮನೆತನದ ಬಗ್ಗೆ ಆಗಲಿ ಯಾವ ರೀತಿಯಾಗಿ ಮಾತಾಡಿದ್ರು ಅನ್ನೋದನ್ನ ತಾವು ಒಂದು ಸರಿ ಆತ್ಮಾವಲೋಕನ ಮಾಡ್ಕೊಳ್ಳಿ. ನಾವು ಇವ್ರು ಕೂಡಬಾರ್ದು ಅಂತ ನಾವು ಹೇಳ್ತಾ ಇಲ್ಲ, ಆದ್ರೆ ಇವರು ಒಡೆದ ಮನಸ್ಸುಗಳನ್ನ ದೂರ ಇಟ್ಟು, ಅಂದ್ರೆ ಇವರಿಂದ ಒಡೆದ ಮನಸ್ಸುಗಳು ಅಂತಂದ್ರೆ ಇಲ್ಲಿ ಕಾರ್ಯಕರ್ತರು, ಆ ಕಾರ್ಯಕರ್ತರನ್ನ ದೂರ ಇಟ್ಟು ಇವರು ಮಾತ್ರ ಒಂದಾಗುವುದರ ಮೂಲಕವಾಗಿ ಜನತೆಗೆ ನೀವು ಯಾವ ಸಂದೇಶನ ಕೊಡೋದಕ್ಕೆ ಹೋಗ್ತಾ ಇದ್ದೀರಿ. ಆ ಸಂದರ್ಭದಲ್ಲಿ ಆದಂತ ಆರೋಪ ಮತ್ತು ಪ್ರತ್ಯಾರೋಪಗಳನ್ನ ನೋಡಿದ್ರೆ, ಜಾರಕಿಹೊಳಿ ಮತ್ತು ಕತ್ತಿ ಕುಟುಂಬದವರ ಮಧ್ಯದಲ್ಲಿ ಇರತಕ್ಕಂತ ಏನು ಸಂಬಂಧ ಇವಾಗ ಇಲ್ಲಿಗೆ ನಿಂತು ಹೋಯ್ತು ಅಥವಾ ಇವರ ಮಧ್ಯದ ಸಂಬಂಧ ಸಂಪೂರ್ಣವಾಗಿ ಹದಗೆಟ್ಟು ಸಂಪೂರ್ಣವಾಗಿ ನಿಂತು ಹೋಯ್ತು ಅನ್ನೋ ಮಟ್ಟಿಗೆ ಜನ ಮಾತಾಡ್ತಾ ಇದ್ರು. ಆದ್ರೆ ರಾಜಕಾರಣದ ಆಳ ಅಗಲವನ್ನ ಬಲ್ಲಿದಂತವ್ರು ತುಂಬಾ ಜನ ಹೇಳ್ತಾ ಇದ್ರು, ಇವರೆಲ್ಲರೂ ಜನರನ್ನ ದಾರಿ ತಪ್ಪಿಸುವುದರ ಮೂಲಕ ತಮ್ಮ ತಮ್ಮ ಚುನಾವಣೆಗಳಲ್ಲಿ ಗೆಲುವನ್ನ ಸಾಧಿಸುವ ಸಲುವಾಗಿ ಎಷ್ಟೊಂದು ದ್ವೇಷವನ್ನ ಮಾಡ್ತಾರೆ ಹೊರತಾಗಿ ಇವರೆಲ್ಲರೂ ಕೂಡ ಆಂತರಿಕವಾಗಿ ಒಂದೇ ಇದ್ದಾರೆ ಅನ್ನೋದನ್ನ ರಾಜಕಾರಣ ಬಲ್ಲಂತ ವ್ಯಕ್ತಿಗಳು ಅರ್ಥವನ್ನ ಮಾಡಿಕೊಂಡಿದ್ರು. ಯಾಕೆ ರಾಜಕಾರಣಿಗಳು ಕಾರ್ಯಕರ್ತರಲ್ಲಿ ಹುಳಿ ಹಿಂಡಿ ಕೊನೆಗೆ ಇವ್ರು ಮಾತ್ರ ಒಂದಾಗ್ತಾರೆ ಅಂತಂದ್ರೆ, ಇಲ್ಲಿ ಎಲ್ಲರೂ ಕುಳಿತದ್ದು ಕಾಜಿನ ಮನೆಯಲ್ಲಿ. ಇವ್ರ ಕಲ್ಲು ಹೊಡೆದ್ರೆ ಅವ್ರ ಮನೆ ಹಾಳಾಗುತ್ತೆ, ಅವ್ರು ವಾಪಸ್ ಕಲ್ಲು ಹೊಡೆದ್ರೆ ಇವ್ರ ಮನೆ ಹಾಳಾಗುತ್ತೆ ಅನ್ನೋದು ರಾಜಕಾರಣದಲ್ಲಿ ಮುಂಚೆಯಿಂದಲೂ ನಡೆದುಕೊಂಡು ಬಂದಂತ ಒಂದು ಪದ್ಧತಿ. ಯಾಕೆಂದ್ರೆ ಅವರವರ ಹುಳುಕುಗಳು ಅವ್ರವ್ರಿಗೆ ಚೆನ್ನಾಗಿ ಗೊತ್ತಿರುತ್ತದೆ. ಇದು ಜನರಿಗೆ ಗೊತ್ತಾಗಬಾರದು ಅಂತಂದ್ರೆ ಇವರಿಬ್ರು ಒಂದಾಗೋದು ಅನಿವಾರ್ಯ ಕೂಡ ಹೌದು. ಆದ್ರೆ ಇಬ್ರು ಅಂದ್ರೆ ಇಲ್ಲಿ ಬರೀ ಕತ್ತಿ ಜಾರಕಿಹೊಳಿ ಅಷ್ಟೇ ಅಲ್ಲ, ರಾಜಕಾರಣವನ್ನ ಯಾವ ರೀತಿಯಾಗಿ ದ್ವೇಷದ ವಾತಾವರಣದಲ್ಲಿ ಮಾಡ್ತಾ ಇರ್ತಾರೋ ಆ ಎಲ್ಲಾ ರಾಜಕಾರಣಿಗಳಿಗೂ ಕೂಡ ಈ ಮಾತನ್ವಯ ಆಗ್ತದೆ. ಏನೊಂದು DCC ಬ್ಯಾಂಕ್ ಚುನಾವಣೆಯ ಸಂದರ್ಭದಲ್ಲಿ ರಮೇಶ್ ಕತ್ತಿ ಅವರು ಸವಾಲಾಗಿ ಸ್ವೀಕರಿಸುವುದರ ಮೂಲಕ ಈ ಜಿಲ್ಲೆಯ ಜನರಿಗೆ ತಾನೆಷ್ಟು ಬಲಿಷ್ಠ ನಾಯಕ ಎಂಬುದನ್ನ ಸಾಧಿಸಿ ತೋರಿಸಿದ್ರು. ಅವಾಗ ಇಡೀ ಬೆಳಗಾವಿ ಜಿಲ್ಲೆಯ ಜನತೆಯ ಗಮನ ರಮೇಶ್ ಕತ್ತಿ ಅವರತ್ತ ಇತ್ತು. ಯಾಕಂದ್ರೆ ಜಾರಕಿಹೊಳಿ ಮನೆತನದ ವಿರುದ್ಧ ಗೆಲ್ಲೋದು ಅಷ್ಟೊಂದು ಸುಲಭ ಅಲ್ಲ ಅಂತ ತಿಳ್ಕೊಂಡಿದ್ರು ಕೂಡ ಅವರನ್ನ ಎದುರು ಹಾಕಿ ಅವರಿಗೆ ಗೆದ್ದು ತೋರಿಸುವ ಮೂಲಕ ಅವರಿಗೆ ಉತ್ತರವನ್ನ ನೀಡಿದ್ದಾರೆ ಅಂತ ಹೇಳಿ ಏನ್ ಜನ ಇವ್ರ ಕಡೆಗೆ ನೋಡ್ತಾ ಇತ್ತು. ಇವಾಗಲೂ ಕೂಡ ನೀವು ಜಾರಕಿಹೊಳಿ ಅವರೊಂದಿಗೆ ಏನ್ ಕೈ ಸೇರಿಸಿ ಹೋಗ್ತಾ ಇದ್ರಿ, ಇದನ್ನು ಕೂಡ ಜನ ನಿಮ್ ಕಡೆ ನೋಡ್ತಾ ಇದೆ ಅನ್ನೋದನ್ನ ರಮೇಶ್ ಕತ್ತಿ ಅವರು ಅರ್ಥ ಮಾಡ್ಕೋಬೇಕು. ಇವರು ಎರಡೂ ಕುಟುಂಬಗಳು ಇವತ್ತಿಲ್ಲ ನಾಳೆ ಮತ್ತೆ ಒಂದಾಗ್ತಾರೆ ಅನ್ನೋದಕ್ಕೆ ನಮ್ಗೆ ಮೊದಲೇ ಕೂಡ ಸುಳಿವು ಸಿಕ್ಕಿತ್ತು. ಯಾಕೆಂದ್ರೆ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರದ ಯುವ ನಾಯಕರು ಹಾಗೂ ಒಬ್ಬ ಉತ್ತಮ ಶಾಸಕ ಅಂತ ಕೂಡ ಹೇಳ್ಬೋದು ನಿಖಿಲ್ ಕತ್ತಿ ಅವರು ಮತ್ತು ಅಭಿವೃದ್ಧಿಯನ್ನೇ ದೃಷ್ಟಿಯಲ್ಲಿ ಇಟ್ಕೊಂಡು ಏನು ಚಿಕ್ಕೋಡಿ ಲೋಕಸಭೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಒಟ್ಟಾಗಿ ಸೇರಿ ಸಂಕೇಶ್ವರದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಕೈ ಹಾಕಿದ್ರು. ಅವತ್ತೇ ಇಡೀ ಈ ತಾಲೂಕಿನ ಜನ ಖುಷಿ ಪಟ್ಟಿದ್ರು.
ಇವರು ಹಿರಿಯರು ಏನೋ ಒಂದು ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಅದನ್ನ ಲೆಕ್ಕಕ್ಕಿಟ್ಟುಕೊಳ್ಳದೆ ಒಬ್ಬ ಶಾಸಕ ಮತ್ತು ಒಬ್ಬ ಸಂಸದೆ ಜೊತೆಯಾಗಿ ಕೆಲಸ ಮಾಡುವುದರ ಮೂಲಕ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಕೈ ಜೋಡಿಸಿದ್ದಾರೆ ಅಂತ ಹೇಳ್ಬಹುದು. ಈ ಅಸಲಿ ವಿಷಯವನ್ನ ನಾವು ಚರ್ಚೆ ಮಾಡೋದಾದ್ರೆ, ಜಾರಕಿಹೊಳಿ ಮತ್ತು ಕತ್ತಿ ಮನೆತನದಲ್ಲಿ ಇಷ್ಟೊಂದು ದ್ವೇಷದ ರಾಜಕಾರಣ ಯಾಕೆ ಬೆಳೀತು ಅಥವಾ ಯಾಕೆ ಬಂತು ಅಂತಂದ್ರೆ, ಇವರಿಬ್ಬರು ಪೊಲಿಟಿಕಲ್ ಆಗಿ ಮಿಸ್ ಜಜ್ಮೆಂಟ್ ಮತ್ತು ಮಿಸ್ ಕ್ಯಾಲ್ಕುಲೇಷನ್ ದಲ್ಲಿ ಇದ್ರು. ಯಾವ ರೀತಿ ಅಂತಂದ್ರೆ, ಯಾವತ್ತೂ ಕೂಡ ಎ.ಬಿ. ಪಾಟೀಲ್ ಮತ್ತು ಕತ್ತಿ ಮನೆತನದವರು ಒಂದಾಗೋದಿಲ್ಲ ಅನ್ನೋ ಒಂದು ನಂಬಿಕೆ ಮೇಲೆ ಜಾರಕಿಹೊಳಿ ಅವರು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಎ.ಬಿ. ಪಾಟೀಲ್ರಿಗೂ ಮತ್ತು ಕತ್ತಿ ಮನೆತನಕ್ಕೂ ಆಗಿ ಬರೋದಿಲ್ಲ, ಈ ಸಂದರ್ಭದಲ್ಲಿ ನಾವು ಹೇಗಾದ್ರೂ ಇವ್ರನ್ನ ಅಟ್ಯಾಕ್ ಮಾಡೋಣ ಅಂತೇಳಿ ಅವರು ಹುಕ್ಕೇರಿಗೆ ಬಂದು ಚುನಾವಣೆಯನ್ನ ಮಾಡಿದ್ರು. ಅದೇ ರೀತಿಯಾಗಿ ಎ.ಬಿ. ಪಾಟೀಲ್ ಮತ್ತು ರಮೇಶ್ ಕತ್ತಿ ಅವರು ಕೂಡ ಜಾರಕಿಹೊಳಿ ಮನೆತನದವರು ಯಾವುದೇ ಸಂದರ್ಭದಲ್ಲಿ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಅಥವಾ ಹುಕ್ಕೇರಿ ತಾಲೂಕಿನಲ್ಲಿ ಚುನಾವಣಾ ರಾಜಕಾರಣಕ್ಕೆ ಕೈ ಹಾಕೋದಿಲ್ಲ ಅಂತಕ್ಕಂಥ ಒಂದು ಭ್ರಮಾಲೋಕದಲ್ಲಿ ತೇಲ್ತಾ ಇದ್ರು. ಇಲ್ಲಿ ಏನಾಯ್ತು ಅಂತಂದ್ರೆ, ಜಾರಕಿಹೊಳಿ ಹುಕ್ಕೇರಿಗೆ ಬಂದದ್ದು ಆಯ್ತು, ಅವರ ಬಂದ ತಕ್ಷಣ ಎ.ಬಿ. ಪಾಟೀಲ್ ರಮೇಶ್ ಕತ್ತಿ ಒಂದಾಗಿದ್ದು ಆಯ್ತು. ಅಂದ್ರೆ ಇಲ್ಲಿ ಜಾರಕಿಹೊಳಿ ಏನು ಕತ್ತಿ ಎ.ಬಿ. ಒಂದಾಗೋದಿಲ್ಲ ಅಂತ ತಿಳ್ಕೊಂಡಿದ್ರು. ಅವರ ಒಂದು ಲೆಕ್ಕಾಚಾರ ಬುಡಮೇಲಾಗಿ ರಮೇಶ್ ಕತ್ತಿ ಮತ್ತು ಎ.ಬಿ. ಪಾಟೀಲ್ ಒಂದಾದ್ರು. ಅದೇ ರೀತಿಯಾಗಿ ಎ.ಬಿ. ಪಾಟೀಲ್ ಮತ್ತು ರಮೇಶ್ ಕತ್ತಿ ಅವರು ಇದು ಸಾಮಾನ್ಯ ಕ್ಷೇತ್ರ ಇರೋದ್ರಿಂದ ಜಾರಕಿಹೊಳಿ ಮನೆತನದವರು ಈ ಕ್ಷೇತ್ರಕ್ಕೆ ಕೈ ಹಾಕಿ ಚುನಾವಣೆಯನ್ನ ಮಾಡೋದಿಲ್ಲ ಅಂತಕ್ಕಂಥ ಒಂದು ನಂಬಿಕೆಯನ್ನು ಇಟ್ಟಿದ್ರು. ಅದನ್ನ ಅವರು ಹುಸಿ ಮಾಡಿ ಜಾರಕಿಹೊಳಿ ಅವರು ಈ ಕ್ಷೇತ್ರದ ಮೇಲೆ ಚುನಾವಣೆಯನ್ನ ಮಾಡೋದಕ್ಕೆ ಮುಂದಾದ್ರು. ಆ ಸಂದರ್ಭದಲ್ಲಿ ಎಲ್ಲಾ ನಾಯಕರಿಗೆ ಅಂದ್ರೆ ಎ.ಬಿ. ಪಾಟೀಲ್, ಸತೀಶ್ ಜಾರಕಿಹೊಳಿ, ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ರಮೇಶ್ ಕತ್ತಿ ಇವ್ರಿಗೆ ಏನಾಯ್ತು ಅಂತಂದ್ರೆ, ಇಲ್ಲ ಇವ್ರು ಏನಾದ್ರು ಬಂದ್ರೆ ನಮಗ್ ತೊಂದರೆ ಆಗ್ತದೆ ಅಥವಾ ಇವ್ರು ಒಂದಾದ್ರೆ ನಮಗ್ ತೊಂದರೆ ಆಗ್ತದೆ ಅನ್ನೋ ಲೆಕ್ಕಾಚಾರದಲ್ಲಿ ಅವರವರ ಕಾರ್ಯಕರ್ತರನ್ನ ಮೊದಲು ಅವ್ರು ಹಿಡಿದಿಟ್ಟುಕೊಳ್ಳುವ ಪ್ರಯತ್ನವನ್ನ ಮಾಡಿ, ಕಾರ್ಯಕರ್ತರು ಒಬ್ಬರಿಗೊಬ್ರು ಸೇರಬಾರ್ದು ಅನ್ನುವಂತ ಒಂದು ಕೆಟ್ಟ ವಿಚಾರದಿಂದ ರಾಜಕಾರಣವನ್ನ ಮಾಡಿ, ಕಾರ್ಯಕರ್ತರ ಮನಸ್ಸಿನಲ್ಲಿ ಹುಳಿ ಹಿಂಡುವುದರ ಮೂಲಕ ಕಾರ್ಯಕರ್ತರ ಭಾವನೆಗಳ ಜೊತೆ ಚೆಲ್ಲಾಟವನ್ನ ಆಡಿದ್ರು. ಮೊದಲೇ ಅಂಧ ಅಭಿಮಾನಿಗಳಾಗಿರ್ತಕ್ಕಂಥ ನಮ್ಮ ಭಾಗದ ಕಾರ್ಯಕರ್ತರು ಅಥವಾ ಹಿತೈಷಿಗಳು ಇವತ್ತು ಬುಧವಾರ ಇದ್ದ ದಿನ ರವಿವಾರ ಅಂತೇಳಿ ರಮೇಶ್ ಕತ್ತಿ ಹೇಳಿದ್ರೆ ಅವ್ರ ಅಭಿಮಾನಿಗಳು ಒಪ್ಕೋತಾರೆ. ಅದೇ ರೀತಿ ಜಾರಕಿಹೊಳಿ ಅವರು ಇದು ಹಗಲು ಅಂತ ಹೇಳಿ ರಾತ್ರಿನ ಹಗಲು ಅಂತ ಪ್ರೂವ್ ಮಾಡಿದ್ರೆ ಅದನ್ನು ಒಪ್ಕೊಳ್ಳುವಂತ ಅವರ ಹಿಂಬಾಲಕರು ಕೂಡ ಇದ್ದಾರೆ. ಯಾಕಂದ್ರೆ ಕಾರ್ಯಕರ್ತರು ವಾಸ್ತವಿಕತೆಯನ್ನು ಅರ್ಥ ಮಾಡಿಕೊಳ್ತಾ ಇಲ್ಲ. ಹೀಗಾಗಿ ಈ ತಾಲೂಕಿನಲ್ಲಿ ದ್ವೇಷದ ರಾಜಕಾರಣ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ನೀವು ಯಾಕೆ ಒಂದಾದ್ರಿ ಅಂತ ಕೇಳಿದಾಗ, ಎಲ್ಲ ಒಂದು ಸಭೆ ಇತ್ತು, ನಾವು ಸೇರಿದ್ದೀವಿ, ಒಂದು ಸಭೆಯಲ್ಲಿ ಸೇರಿದ್ದೆ ತಪ್ಪ ಅಂತ ನೀವು ಯೋಚನೆ ಮಾಡಬಹುದು. ಆದ್ರೆ ರಮೇಶ್ ಕತ್ತಿ ಅವರಿಗೆ ನಾವು ಒಂದು ಮಾತನ್ನ ಹೇಳ್ತಾ ಇದ್ವಿ, ನಿಮ್ಮ ಅಟಿಟ್ಯೂಡ್, ನಿಮ್ಮ ಬಾಡಿ ಲ್ಯಾಂಗ್ವೇಜ್, ನೀವು ಜಾರಕಿಹೊಳಿ ಅವರೊಂದಿಗೆ ಎಷ್ಟೊಂದು ಅನ್ಯೋನ್ಯತೆಯಿಂದ ಇದ್ರಿ, ಯಾವ ರೀತಿಯಾಗಿ ಹಾಸ್ಯಾಸ್ಪದವಾಗಿ ನೀವು ಎಲ್ಲವನ್ನ ಚರ್ಚೆ ಮಾಡ್ತಾ ಇದ್ದೀರಿ ಅನ್ನೋದನ್ನ ಇಡೀ ಕರ್ನಾಟಕದ ಜನತೆ ಮೊನ್ನೆಯ ಕಾರ್ಯಕ್ರಮದಲ್ಲಿ ಏನು ಘಟಪ್ರಭದಲ್ಲಿ ಆಯ್ತು ಆ ಕಾರ್ಯಕ್ರಮದಲ್ಲಿ ಜನ ಕಣ್ತುಂಬಿಕೊಂಡಿದ್ದಾರೆ. ನೀವು ಏನೇ ಸಮರ್ಥನೆ ಮಾಡಿಕೊಂಡ್ರು ಕೂಡ ನಿಮ್ಮಲ್ಲಿ ಯಾವುದೇ ದ್ವೇಷದ ಮನಸ್ಥಿತಿ ಇಲ್ಲ ಅನ್ನೋದನ್ನ ನೀವೇ ಪ್ರೂವ್ ಮಾಡಿದ್ದೀರಿ. ನಾನು ನಿಜವಾಗಿಯೂ ಈ ತಾಲೂಕಿನ ಕಾರ್ಯಕರ್ತರ ಒಬ್ಬ ಹಿತಚಿಂತಕನಾಗಿ ಯುವ ನಾಯಕರ ಅಥವಾ ನಿಮ್ಮ ಅಭಿಮಾನಿಗಳಿಗೆ ಒಂದು ಮಾತನ್ನ ಹೇಳ್ತಾ ಇದ್ದೀನಿ, ಮೇಲೆ ತೋರಿಕೆಗಾಗಿ ದ್ವೇಷದ ರಾಜಕಾರಣ ಮಾಡ್ತಕ್ಕಂಥ ಈ ರಾಜಕಾರಣಿಗಳು ನಿಜವಾಗಿಯೂ ನಿಮ್ಮ ಹಿತದ ಸಲುವಾಗಿ ಕೆಲಸವನ್ನ ಮಾಡ್ತಾ ಇಲ್ಲ. ದಯವಿಟ್ಟು ನೀವು ಮತ್ತೆ ಹೇಳ್ತಾ ಇದ್ದೀನಿ, ದಯವಿಟ್ಟು ತಾವು ಇದನ್ನ ಗಂಭೀರವಾಗಿ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ನೀವು ಕೂಡ ಯಾವುದೇ ಸಂಬಂಧಗಳನ್ನ ಹಾಳು ಮಾಡಿಕೊಳ್ಳದೆ ಒಂದಾಗಿ ಅನ್ಯೋನ್ಯತೆಯಿಂದ ರಾಜಕಾರಣ ಮಾಡ್ರಿ ಅಂತ ಹೇಳಿನೇ ನಮ್ದು ಒಂದು ವಿನಂತಿಯಾಗಿದೆ. ನೀವೇನೇ ಮಾಡಿದ್ರು ನಮ್ಮ ಜನರಿಗೆ ಗೊತ್ತಾಗೋದಿಲ್ಲ ಅಂತ ತಿಳ್ಕೊಬೇಡಿ. ತೆರೆಯ ಮೇಲೆ 2 ತಾಸಿನ ಸಿನಿಮಾವನ್ನೇ ನೋಡಿ 20 ವರ್ಷ ಮರೆದೇ ಇರತಕ್ಕಂಥ ಜನರು ನಿಮ್ಮನ್ನ 20-30 ವರ್ಷದಿಂದ ನೋಡ್ತಾ ಇದ್ದಾರೆ. ನೀವು ಯಾವ ರೀತಿ ಇದ್ದೀರಿ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋದು ಜನರಿಗೆ ಕೂಡ ಏನು ದೊಡ್ಡ ಕಷ್ಟ ಏನಲ್ಲ. ಆದ್ರೆ ನಿಮ್ಮ ಮೇಲೆ ಇರ್ತಕ್ಕಂಥ ಅಂಧ ಅಭಿಮಾನಕ್ಕೆ ಅವರು ಧ್ವನಿ ಎತ್ತಿ ಮಾತಾಡ್ತಾ ಇಲ್ಲ. ನೀವು ಏನೇ ತಪ್ಪು ಮಾಡಿದ್ರು ಅಥವಾ ಅವರಿಗೆ ತಪ್ಪು ದಾರಿ ತೋರಿಸಿದ್ರು ಕೂಡ ನಿಮ್ಮ ಮಾತಿಗೆ ವಿರುದ್ಧವಾಗಿ ವರ್ತಿಸ್ತಿಲ್ಲ ಅನ್ನೋದನ್ನ ದುರುಪಯೋಗ ಮಾಡಿಕೊಳ್ಳುವುದರ ಮೂಲಕ ಈ ಬೆಳಗಾವಿ ಜಿಲ್ಲೆ ಅಷ್ಟು ರಾಜಕಾರಣಿಗಳಿಗೆ ನಾವು ಹೇಳ್ತಾ ಇದ್ದೀವಿ, ನಿಮ್ಮ ವೈಯಕ್ತಿಕ ಹಿತಾಸಕ್ತಿಗಾಗಿ ಬಡವರ ಅಥವಾ ಬಡ ಕಾರ್ಯಕರ್ತರ ಜೊತೆ ರಾಜಕಾರಣದ ಆಟದ ನೆಪದಲ್ಲಿ ಇವರನ್ನ ಬೀದಿಗೆ ತಂದು ಅಮಾಯಕರನ್ನಾಗಿ ಮಾಡಿ ಜನತೆಯ ಭಾವನೆಗಳಿಗೆ ಧಕ್ಕೆ ತರಬೇಡಿ ಅಂತ ಹೇಳಿ ನಾವು ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೀವಿ. ನಾವು ಮತ್ತೆ ನಿಮಗೆ ಒಂದು ವಿನಂತಿಯನ್ನ ಮಾಡ್ತಾ ಇದ್ದೀವಿ, ನಿಮ್ಮ ಒಡೆದ ಮನಸ್ಸುಗಳನ್ನ ನೀವು ಒಂದು ಯಾವ ರೀತಿಯಾಗಿ ಮಾಡಿಕೊಂಡಿದ್ದೀರಿ, ಕಾರ್ಯಕರ್ತರ ಒಡೆದ ಮನಸ್ಸುಗಳನ್ನು ಕೂಡ ಒಂದು ಮಾಡುವುದರ ಮೂಲಕವಾಗಿ ದ್ವೇಷದ ರಾಜಕಾರಣಕ್ಕೆ ಅಂತ್ಯ ಹಾಡಿ ಅಭಿವೃದ್ಧಿ ಪರವಾಗಿ ನಿಲ್ಲುವಂತ ಒಂದು ಪ್ರಾಮಾಣಿಕ ಕಳಕಳಿ ನಿಮ್ಮಲ್ಲಿ ಇರಲಿ ಅನ್ನೋದೇ ನಮ್ಮ ವಾಹಿನಿಯ ಉದ್ದೇಶ. ಜನತೆಯು ಕೂಡ ಪ್ರಸ್ತುತ ಏನು ನಡೀತಾ ಇದೆ ರಾಜಕಾರಣದ ಬೆಳವಣಿಗೆಗಳನ್ನು ಅರ್ಥ ಮಾಡಿಕೊಳ್ಳುವುದರ ಜೊತೆಗೆ ನಿಮ್ಮ ಸ್ವಹಿತದ ಸಲುವಾಗಿ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಭಗವಂತ ತಮ್ಮೆಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಅಂತ ಹೇಳಿ ಜನರ ಮನಸ್ಸಿನಲ್ಲಿ ಇರ್ತಕ್ಕಂಥ ವಿಷಯಗಳನ್ನ ಗಟ್ಟಿ ಧ್ವನಿಯಾಗಿ ಹೇಳುವುದರ ಮೂಲಕ ಜನತೆಯ ಬೆನ್ನಿಗೆ ನಿಂತು ನಾವು ನಿಮ್ಮ ಸೇವೆಯನ್ನ ಮಾಡ್ತಾ ಇದ್ದೀವಿ. ನೀವು ನಮಗೆ ಬಳುವಳಿಯಾಗಿ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕವಾಗಿ ನಮ್ಮ ಒಂದು ಚೈತನ್ಯಕ್ಕೆ ಅಥವಾ ನಮ್ಮ ಒಂದು ಉತ್ಸಾಹಕ್ಕೆ ಹೆಚ್ಚಿನ ಧೈರ್ಯ ಶಕ್ತಿ ತುಂಬಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ.